ಒಳಗಡೆ ಬಿಸಿಲು ಉಳ್ಕೊಂತದೆ, ಒಳಗಡೆ ಹೀಟ್ ಹೆಚ್ಚು ಕ್ರಿಯೇಟ್ ಮಾಡಿದ ಕೂಡಲೇ ಅವಾಗ ನಿಮ್ಮ ಅಡಿಕೆ ಒಣಗ್ತದೆ ಬೇಗ. ಕಾಳುಮೆಣಸು, ಆಮೇಲೆ ಸುಮಾರು ಐಟಮ್ಸ್. ಈಗ ಫ್ಯಾಕ್ಟ್ರಿ ಟು ಫಾರ್ಮರ್ ಇಡೋ ಕಾನ್ಸೆಪ್ಟ್ ಉದ್ದೇಶ ಏನಂತಂದ್ರೆ ಕರೆಕ್ಟ್ ಕ್ವಾಲಿಟಿ ರೈಟ್ ಫಾರ್ಮರಿಗೆ ಮುಟ್ಲಿ ಅಂತ. 3 ಲೇಯರ್ ಕ್ರಾಸ್ ಲ್ಯಾಮಿನೇಟೆಡ್ ಮಟೀರಿಯಲ್ ಇರೋದ್ರಿಂದ ಇದ್ರ ಸ್ಟ್ರೆಂತ್ ಬಹಳ ಹೆಚ್ಚಿರ್ತೈತಿ, ಲೈಫ್ ಹೆಚ್ಚಿರ್ತೈತಿ. ಪಕ್ಕಾ UV ಪ್ರೊಟೆಕ್ಟೆಡ್ ಐಟಮ್ ಇರ್ತೈತಿ. ಇದು UV ಪ್ರೊಟೆಕ್ಟ್ ಇರ್ತೈತಿ, ಸಲ್ಫರ್ ಪ್ರೊಟೆಕ್ಷನ್ ಇರ್ತೈತಿ, ಆಂಟಿ ಆಕ್ಸಿಡೆಂಟ್ ಇರ್ತೈತಿ. ಬಲ್ಕ್ ಅಲ್ಲೂ ಕೊಡ್ತೀವಿ ನಾವು, ಇದ್ರಲ್ಲೂ ಕೊಡ್ತೀವಿ. ಸಿಂಗಲ್ ಪೀಸ್, 1 ಪೀಸ್, 2 ಪೀಸ್, 5 ಪೀಸ್, 10 ಪೀಸ್ ಹಂಗೂ ಕೊಡ್ತಾ ಇದೀವಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ನೋಡಿ, ಇದು ತೋರಿಸಿದ ತಕ್ಷಣ ಸುಮಾರು ಜನರಿಗೆ ಗೊತ್ತಾಗಿರ್ಬೋದು, ಸೋಲಾರ್ ಟಾರ್ಪಲ್. ನಮ್ಮೂರ ಕಡೆ ಸ್ಪೆಷಲಿ ನಮ್ಮನೆಯಲ್ಲೂ ಇದೆ. ನಾವು ಅಡಿಕೆಯನ್ನು ಮಳೆಗಾಲದಲ್ಲಿ ಒಳ್ಳೆ ಹೀಟಲ್ಲಿ ಒಣಗಿಸ್ಬೇಕು ಅನ್ನೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಆದರೆ ಎಲ್ಲಿ ಸರಿಯಾದ ಕ್ವಾಲಿಟಿಯ ಈ ಸೋಲಾರ್ ಟಾರ್ಪಲ್ ಸಿಗುತ್ತೆ ಅನ್ನೋದು ಒಂದು ದೊಡ್ಡ ಮ್ಯಾಟ್ರ್ ಆಗುತ್ತೆ. ಪ್ರೈಸ್ ವೈಸಲ್ಲೂ ಕೂಡ ನಿಮಗೆ ಹೋಲ್ಸೇಲಲ್ಲಿ ಸಿಕ್ಕರೆ ಯಾವ ರೀತಿ ಇರುತ್ತೆ, ಅದರಲ್ಲಿ ಹೋಲ್ಸೇಲಲ್ಲಿ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅನ್ನುವಂಥದ್ದು ಸುಮಾರು ಜನರ ಪ್ರಶ್ನೆ ಆಗಿರುತ್ತೆ. ನಮ್ಮ ಹಳೆಯ ಕಾರ್ಯಕ್ರಮಗಳಿಗೂ ಸುಮಾರು ಜನ ಕಮೆಂಟ್ಸನ್ನು ಹಾಕಿದರು. ಹಾಗಾಗಿ ಇವತ್ತು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರ್ಯಾರು ಸೋಲಾರ್ ಟಾರ್ಪಲ್ ಬೇಕು ಅಂದ್ಕೊತೀರಾ, ಅಥವಾ ನನಗೊಂದು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಬೇಕು ಅಂತ ಅಂದ್ಕೊತೀರಾ, ಅವರು ಇಲ್ಲೊಂದು ನಂಬರ್ ನಾನು ಕೊಟ್ಟಿರ್ತೀನಿ. ಸೊ ಈ ನಂಬರ್ಗೆ ಕರೆ ಮಾಡಿ ಅಥವಾ ಕಾಂಟ್ಯಾಕ್ಟ್ ಮಾಡಿ ಅಥವಾ ಮೆಸೇಜನ್ನು ಮಾಡಿ ನೀವು ಬುಕ್ ಮಾಡಬಹುದು. ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಅಳಗುಂಡಿಗಿ ಇಂಡಸ್ಟ್ರೀಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಜಯಕುಮಾರ್ ಅಳಗುಂಡಿಗಿ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವರನ್ನ ಪ್ರೀತಿಯ ಸ್ವಾಗತವನ್ನು ಕೊಡ್ತೇನೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಥ್ಯಾಂಕ್ ಯು. ನಿಜವಾಗ್ಲೂ ಖುಷಿ ಆಗುತ್ತೆ. ಪ್ರತಿ ಸಲ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಿಮ್ಮ ಹತ್ರ, ಕೃಷಿ ಬಗ್ಗೆನೇ ಸ್ಪೆಷಲ್ ಆಗಿ ಮಾತಾಡ್ತಿದ್ದೀನಿ. ನಿಮ್ಮ ಹತ್ರ 1,000ಕ್ಕೂ ಅಧಿಕ ಮೆಟೀರಿಯಲ್ಸ್ಗಳು ಇದೆ. ಸೊ ಇಲ್ಲಿ ಒಳಗಡೆ ಬಂದ್ರೆ ಅದೊಂದು ಹಬ್ಬ, ಅದು ಯಾವ್ದು ಬೇಕಾದ್ರೂ ತಗೊಂಡು ಹೋಗ್ಬೋದು. ಹೌದು. ಹುಬ್ಬಳ್ಳಿಯಲ್ಲಿರುವಂಥದ್ದು ಮೈನ್ ಘಟಕ ಇದು. ಸೊ ಇಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದು ಇವತ್ತು ಈ ಮೆಟೀರಿಯಲ್ ಸರ್. ನಾನು ನಮ್ಮ ಮನೆಯಲ್ಲೂ ನಾವು ನಾರ್ಮಲಿ ಇದನ್ನ ಯೂಸ್ ಮಾಡ್ತೀವಿ. ನಮಗೆ ತುಂಬಾ ದೊಡ್ಡ ದೊಡ್ಡ ಸೈಜಲ್ಲಿ ಸಿಗುತ್ತಾ ಅಂತ ಕೇಳುವವರು ಇರ್ತಾರೆ. ಸಿಗುತ್ತಾ ಸರ್? ಇದು ಸಿಗುತ್ತೆ. ಯಾವ ಸೈಜಲ್ಲಿ ಬೇಕಾದ್ರೂ, ಯಾವ ಸೈಜಲ್ಲಿ ಬೇಕಾದ್ರೂ ಸಿಗ್ತದೆ. ಓಕೆ. ನಾರ್ಮಲಿ ಇದರಲ್ಲೂ ಕ್ವಾಲಿಟಿ ಅನ್ನೋದು ಇರುತ್ತಾ ಸರ್? ಹೌದು ಸರ್, ಇರ್ತದೆ. ಸರ್ ಏನೈತಿ ನೋಡ್ಲಿಕ್ಕೆ ಇದು ಒಂದು ಸಿಂಗಲ್ ಶೀಟ್ ಕಂಡಂಗೆ ಕಾಣ್ತೈತಿ. ಬಟ್ ಇದೇನೈತಲ್ಲ 3 ಲೇಯರ್ ಕ್ರಾಸ್ ಲ್ಯಾಮಿನೇಟೆಡ್ ಇದು. 3 ಲೇಯರ್ ಕ್ರಾಸ್ ಲ್ಯಾಮಿನೇಟೆಡ್. ಹಂಗಿದ್ದಾಗ ಏನಾಗ್ತೈತಿ ಅಂತಂದ್ರೆ ಇದ್ರದ್ದು ಸ್ಟ್ರೆಂತ್ ಹೆಚ್ಚಿರ್ತದೆ. ಕರೆಕ್ಟ್. ಇದರಲ್ಲಿ ಡಮ್ಮಿ ಮಾಡ್ತಾರ. ಸಿಂಗಲ್ ಮೋನೋ ಲೇಯರ್ದಲ್ಲಿ ಇದೇನಿದು, ಇದು ಲೈನ್ ಹಾಕಿ ಗ್ರೂ ಹಾಕಿ ದಪ್ಪ ಮಾಡಿ ಕೊಡ್ತಾರೆ. ಬಟ್ ಇದು 3 ಲೇಯರ್ ಕ್ರಾಸ್ ಲ್ಯಾಮಿನೇಟೆಡ್ ಮಟೀರಿಯಲ್ ಇರೋದ್ರಿಂದ ಇದ್ರ ಸ್ಟ್ರೆಂತ್ ಬಹಳ ಹೆಚ್ಚಿರ್ತೈತಿ, ಲೈಫ್ ಹೆಚ್ಚಿರ್ತೈತಿ. ನಮ್ಗೆ ಯಾವ ಸೈಜ್ ಅಲ್ಲಿ ಬೇಕಾದ್ರೂ ಸಿಗುತ್ತೆ. ಥಿಕ್ನೆಸ್ ಅಲ್ಲೂ ಕೂಡ ಡಿಫ್ರೆನ್ಸ್ ಬರುತ್ತೆ ಅಂತೀರಾ? ಥಿಕ್ನೆಸ್ ಅಲ್ಲಿ ಬರ್ತದೆ, ಆದ್ರೆ ನನ್ನ ಸಜೆಷನ್ 120 GSM ಮಟೀರಿಯಲ್ ಮಾತ್ರ ತಗೊಳ್ಳಿ. 120 GSM ಮಾತ್ರ ಮಟೀರಿಯಲ್ ತಗೊಳ್ಳಿ. ಯಾಕದು ಸರ್? ಏನೈತಿ ಕ್ವಾಲಿಟಿ ಹಂಗ್ ಬರುತ್ತಂತ. ಹೆಚ್ಚು ದಪ್ಪ ತಗೊಂಡು ಉಪಯೋಗ ಇಲ್ಲ, ಇದಕ್ಕಿಂತ ತಿಳು ತಗೊಂಡು ಉಪಯೋಗ ಇಲ್ಲ. ಓಕೆ, ಬಹಳ ದಪ್ಪ ತಗೊಂಡ್ರು ನಿಮ್ಗೆ ಕೆಲಸ ಅಷ್ಟೇ ಕೊಡ್ತದೆ. ನಿಮ್ ಸೈಡ್ ಏನಾಗ್ತದೆ, ಪಾಚಿ ಕಟ್ತದೆ. ಕರೆಕ್ಟಾ? ಪಾಚಿ ಕಟ್ತದೆ. 1 ವರ್ಷ, 1.5 ವರ್ಷ, 2 ವರ್ಷ ಆದ್ಮೇಲೆ ನೀವು ಕೂಡ ಚೇಂಜ್ ಮಾಡ್ಲೇಬೇಕು. ಯಾಕಂದ್ರೆ ಬಹಳ ಪಾಚಿ ಕಟ್ಟರೆ ಕೆಳಗೆ ಬಿಸಿಲು ಬರುದಿಲ್ಲ. ಇದಾದ್ರೆ ಏನಾಗ್ತದೆ, ಬಿಸಿಲು ಇದರಲ್ಲಿ ಆರಾಮಾಗಿ ಬಿಸಿಲು ಬರ್ತದೆ, ಒಳಗಡೆ ಬಿಸಿಲು ಉಳ್ಕೊಂತದೆ, ಒಳಗಡೆ ಹೀಟ್ ಹೆಚ್ಚು ಕ್ರಿಯೇಟ್ ಮಾಡಿದ ಕೂಡಲೇ ಅವಾಗ ನಿಮ್ಮ ಅಡಿಕೆ ಒಣಗ್ತದೆ ಬೇಗ. ಕಾಳುಮೆಣಸು, ಆಮೇಲೆ ಸುಮಾರು ಐಟಮ್ಸ್. ಇತ್ತೀಚೆಗೆ ರೀಸೆಂಟ್ಲಿ ಮೆಣಸಿನಕಾಯಿ ಒಣಗಿಸ್ಲಿಕ್ಕೂ ಕೂಡ ಇದು ತಗೊಂಡಿದ್ದಾರೆ. ಮೆಣಸಿನಕಾಯಿ ಒಣಗಿಸ್ಲಿಕ್ಕೂ ಕೂಡ ತಗೊಂಡಿದ್ದಾರೆ. ದೊಡ್ಡ ಸೈಜ್ ಬೇಕಾದ್ರೂ ಸಿಗುತ್ತೆ, ಮಾಡಿ ಕೊಡ್ತೀವಿ. ನಮ್ ಕಡೆ ಸೈಜ್ ಸಿಗೋ ಯೂಶಲಿ ಸ್ಟ್ಯಾಂಡರ್ಡ್ ಸೈಜ್ ಅಂದ್ರೆ 12, 18, 18, 24, 24, 30, 30, 40, 40, 60, ಅಥವಾ 18 ಅಡಿ ಆಗಲ್ಲ 50 ಮೀಟರ್ ಉದ್ದ, 24 ಅಡಿ ಆಗಲ್ಲ 50 ಮೀಟರ್ ಉದ್ದ, 30 ಅಡಿ ಆಗಲ್ಲ 50 ಮೀಟರ್ ಉದ್ದ. ಈ ರೀತಿ ನಾವು ಯೂಶಲಿ ಇನ್ನೂ ಹಲವಾರು ಸೈಜ್ ಅದ ರೆಡಿ ಇರ್ತಾವ. ಅದು ಬಿಟ್ಟು ಬೇರೆ ಏನು ಸ್ಪೆಷಲ್ ಬೇಕಾದ್ರೂ ಮಾಡಿಕೊಡ್ತೇವೆ. ನಿಮ್ಮಲ್ಲಿ ಬಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅನ್ನೋದು ಗೊತ್ತು. ಯಾಕಂದ್ರೆ ಇಲ್ಲಿಗೂ ಕೂಡ ರೈತರು ಬರ್ತಾರೆ. ಇಲ್ಲ ನಿಮ್ಮ ಒಳಗಡೆ ಇರೋ ಡಿಪಾರ್ಟ್ಮೆಂಟ್ ಅನ್ನು ನೋಡಿದ್ವಿ, ಕಾಲ್ಸ್ ಎತ್ತೋದಕ್ಕೆ ಫ್ರೀ ಇರಲ್ಲ ಅವ್ರು, ಅಷ್ಟು ಕಾಲ್ಸ್ಗಳು ಬರ್ತಾ ಇರುತ್ತೆ. ಸುಮಾರು ಜನ ಹುಡುಗಿರು ಅದಕ್ಕೋಸ್ಕರನೇ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಯಾರು ಬೇಕಾದ್ರೂ ಕೂಡ ಕಾಲ್ ಮಾಡಿ ಇದನ್ನ ಮನೆ ಬಾಗಿಲು ತರಿಸ್ಕೋಬಹುದು. ಸರ್, ಮೈನ್ ನಿಮ್ ಕಾನ್ಸೆಪ್ಟ್ ಫ್ಯಾಕ್ಟ್ರಿ ಟು ಫಾರ್ಮರ್ಸ್. ಹೌದು. ಯಾಕೆ ಈ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿದ್ರಿ? ನೋಡ್ರಿ, ಈಗ ಫ್ಯಾಕ್ಟ್ರಿ ಟು ಫಾರ್ಮರ್ ಇಡೋ ಕಾನ್ಸೆಪ್ಟ್ ಉದ್ದೇಶ ಏನಂತಂದ್ರೆ ಕರೆಕ್ಟ್ ಕ್ವಾಲಿಟಿ ರೈಟ್ ಫಾರ್ಮರಿಗೆ ಮುಟ್ಲಿ ಅಂತ.
ಈಗ ಪ್ರತಿಯೊಂದು ಫಾರ್ಮರ್ ತಲೆಯಲ್ಲಿ ಏನು ಉಳಿತೈತಿ, ಹಾ ಇವ್ ಫ್ಯಾಕ್ಟ್ರಿ ಅವನು, ಇವ್ ಕಡೆ ರೇಟ್ ಕಡಿಮೆ ಸಿಗ್ಬೇಕು, ಕಡಿಮೆ ಕೇಳಬೇಕು. ನೀವು ಎಷ್ಟಂತ ಹಾಲು ನಾನು ಕಡಿಮೆ ರೇಟಿಗೆ ಮಾರ್ಲಿ ಅಲ್ವಾ? ಹಾ, ಕರೆಕ್ಟ್. 50 ರೂಪಾಯಿ ಹಾಲು ತಂದು 40 ರೂಪಾಯಿ ಮಾರ್ಲೇಬೇಕಾ ಕಡಿಮೆ ಕೇಳಿದ್ರೆ? ಅವೆಲ್ಲ ಕೆಲಸ ಎಲ್ಲ ಆಗ್ತದೆ ಅಂದ್ರೆ ಈ ಇನ್ ಬಿಟ್ವೀನ್ ಜನ ಇರ್ತಾರಲ್ಲ, ಡೀಲರ್ಸ್ ಜೊತೆಗೆ ಇದ್ದಾಗ ಇವೆಲ್ಲ ಸರ್ವಸಾಧಾರಣ ಆಗ್ತದೆ. ಅಂದ್ರೆ ಮಧ್ಯವರ್ತಿಗಳ ಹಾವಳಿ ಇಲ್ಲಿ ಇರೋದಿಲ್ಲ. ನೇರ ಫ್ಯಾಕ್ಟರಿಯಿಂದ ನೇರ ಗ್ರಾಹಕ ರೈತರ ಮನೆಗೆ ಹೋಗುತ್ತೆ. ಹಾ, ಈಗ ಫಾರ್ ಎಕ್ಸಾಂಪಲ್ ನನ್ನ ಕಡೆನೂ 10 ರೂಪಾಯಿ, ಅವ್ರ ಕಡೆನೂ 10 ರೂಪಾಯಿ ರೇಟ್, ಎರಡೂ ಸೇಮ್ ಐತಿ, ರೇಟ್ ಸೇಮ್ ಇದ್ದಾಗ ನನ್ನ ಕಡೆ ಕ್ವಾಲಿಟಿ ಸಿಗೋ ಕ್ವಾಲಿಟಿನೇ ಬೇರೆ, 10 ರೂಪಾಯಿಗೆ ಸಿಗುವಂತ ಕ್ವಾಲಿಟಿ ಬೇರೆ, ಅವ್ರ ಕಡೆ 10 ರೂಪಾಯಿ ಸಿಗುವಂತ ಕ್ವಾಲಿಟಿನೇ ಬೇರೆ ಇರ್ತೈತಿ. ಈ ಒಂದು ವ್ಯತ್ಯಾಸ ಅಷ್ಟೇ ಅದ್ರಲ್ಲಿ. ಇದ್ರಲ್ಲಿ ಏನಾದ್ರು ಸಲ್ಫರ್ ಟ್ರೀಟೆಡ್, ಪ್ರೊಟೆಕ್ಟ್ ಆತರ ಏನೋ ಬರುತ್ತಾ? ಹೌದು, ಇದು ಯುವಿ ಪಕ್ಕಾ ಯುವಿ ಪ್ರೊಟೆಕ್ಟೆಡ್ ಐಟಮ್ ಇರ್ತೈತಿ. ಇದು ಯುವಿ ಪ್ರೊಟೆಕ್ಟ್ ಇರ್ತೈತಿ, ಸಲ್ಫರ್ ಪ್ರೊಟೆಕ್ಷನ್ ಇರ್ತೈತಿ, ಆಂಟಿ ಆಕ್ಸಿಡೆಂಟ್ ಇರ್ತೈತಿ. ಸರ್, ಈಗ ನಾರ್ಮಲಿ ನಾವ್ ಇದನ್ನ ನೋಡಿರ್ತೀವಿ ಹಳ್ಳಿಗಳಲ್ಲಿ ಅಥವಾ ನಮ್ಮ ಮನೆಗಳಲ್ಲಿ ನೋಡಿ, ಇದು ವೈಟ್ ಕಲರ್ ಅಲ್ಲೇ ಇರುತ್ತೆ, ಬೇರೆ ಕಲರ್ ಅಲ್ಲಿ ಬರಲ್ವ? ಇದು ಬರ್ತೈತ್ರಿ, ಬೇರೆ ಬೇರೆ ಎಲ್ಲೋ ಬರ್ತೈತಿ, ಬೇರೆ ಬೇರೆ ಕಲರ್ ಅಲ್ಲಿ ಬರ್ತೈತಿ. ಬಟ್ ನಿಮಗೆ ಯೂಸ್ ಆಗೋದು ಇದು ಸೋಲಾರ್ ಟಾರ್ಪಲ್ ಅಂತ ನೀವೇನ್ ಯೂಸ್ ಮಾಡ್ತೀರಿ, ನಿಮ್ಮ ಪರ್ಪಸ್ ಏನ್ ಸಾಲ್ವ್ ಬೇಕು, ಅಡಿಕೆ ಒಣಗಿಸ್ಲಿಕ್ಕೆ ಆಯ್ತು, ಕೆಲವೊಂದು ಎಲ್ಲ ಕೆಲ್ಸಕ್ಕೆ ನೀವು ಆ ಸೈಡ್ ಪೆಪ್ಪರ್, ಕಾಳು ಮೆಣಸು ಒಣಗಿಸ್ಲಿಕ್ಕೆ ಎಲ್ಲ ತಗೊಂತಾ ಇರ್ತೀರಿ. ನಿಮ್ ಕಡೆಗೆ ಇದು ಕರೆಕ್ಟ್. ಆಮೇಲೆ ಇತ್ತೀಚೆಗೆ ನಾ ಹೇಳಿದ್ನಲ್ಲ, ಮೆಣಸಿನಕಾಯಿ ಒಣಗಿಸ್ಲಿಕ್ಕೆ ಕೂಡ ತಗೊಂತಾ ಇದಾರೆ ಇದನ್ನ. ಇದ್ರಲ್ಲಿ ಅಗ್ರಿಕಲ್ಚರ್ ಗ್ರೇಡ್ ಅಥವಾ ಕಮರ್ಷಿಯಲ್ ಗ್ರೇಡ್ ಅಂತ ಇರುತ್ತೆ ಸರ್? ಕಮರ್ಷಿಯಲ್ ಗ್ರೇಡ್ ಅಂದ್ರೆ ತಾಡ್ಪತ್ರಿಗೆ ಯೂಸ್ ಮಾಡ್ತೀವಲ್ಲ, ಅದು ಕಮರ್ಷಿಯಲ್ ಗ್ರೇಡ್ ರೀ. ಅಗ್ರಿಕಲ್ಚರ್ ಗ್ರೇಡ್ ಅಂತಂದ್ರೆ ಫಾರ್ಮರ್ ಏನು ಲೈಫ್ ಹೆಚ್ಚಿಗೆ ಬರಲಿ ಅಂತ ನಾವೇನ್ ಕೊಡ್ತಾ ಇದೀವ್ರಿ, ಅದು ಯುವಿ ಪ್ರೊಟೆಕ್ಟೆಡ್ ಆಗ್ಲಿ ಅಥವಾ ಸಲ್ಫರ್ ಹಾಕಿದ್ದಾಗ್ಲಿ, ಇವೆಲ್ಲ ಐಟಮ್ ಏನೈತಲ್ಲ, ಲೈಫ್ ಆಟೋಮೆಟಿಕ್ಲಿ ಹೆಚ್ಚು ಬರ್ತಾವ. ಇದನ್ನ ಹೆಂಗೆ ಈಗ ಒಬ್ಬ ರೈತ ಮನೆ ಬಾಗಿಲಿಗೆ ತರಿಸ್ಕೋಬೇಕು ಅಂದ್ರೆ ಯಾವ ರೀತಿ ತರಿಸ್ಕೋಬೇಕು ಸರ್? ಕಾಲ್ ಮಾಡಿ ಹೇಳಿದ್ರು. ನಿಮ್ ಸೈಡ್ಗೆ ಎಷ್ಟೋ ಫಾರ್ಮರ್ಸ್ ನಮ್ಗೆ, ಸರ್ ನಮ್ಗೆ 2 ಪೀಸ್ ಬೇಕು, 5 ಪೀಸ್ ಬೇಕು ಅಂತ ನಮ್ಗೆ ಫೋನ್ ಮಾಡಿರ್ತಾರೆ, ಅವ್ರಿಗೂ ಕಳಿಸ್ತೀವಿ. ಬಲ್ಕ್ ನಲ್ಲಿ ನಮ್ಮ ಎಷ್ಟೋ ಡೀಲರ್ಸ್ ಇದ್ದಾರೆ, ಅದೇ ಕೊಡ್ತೀವಿ. ಈಗ ಒಬ್ಬ ಡೀಲರ್ ಎಲ್ಲೋ ಒಂದು ಕುಂದಾಪುರ ಭಾಗದಲ್ಲೋ, ಮಂಗಳೂರಲ್ಲೋ, ಹುಬ್ಳಿ ಆಗಿರೋದ್ರಿಂದ ಯಾವುದೋ ಒಂದು ಬೇರೆ ಭಾಗದಲ್ಲಿ ಇದ್ದಾನೆ, ಹಾಸನದಲ್ಲಿ ಇದ್ದಾನೆ ಅಂತಿದ್ರೆ ಆತನಿಗೂ ಕೂಡ ನೀವು ಕೊಡ್ತೀರಾ ಸರ್? ಹೌದು, ಕೊಡ್ತಾ ಇದೀವ್ರಿ. ಬಲ್ಕಲ್ಲೂ ಕೊಡ್ತೀವಿ, ನಾವು ಇದ್ರಲ್ಲೂ ಕೊಡ್ತೀವಿ. ಸಿಂಗಲ್ ಪೀಸ್, 1 ಪೀಸ್, 2 ಪೀಸ್, 5 ಪೀಸ್, 10 ಪೀಸ್ ಹಂಗೂ ಕೊಡ್ತಾ ಇದೀವಿ. ಹಂಗೂ ಕೊಡ್ತೀರಾ? ಯಾಕಂದ್ರೆ ರೈಟ್ ಐಟಮ್ ಮುಟ್ಟಬೇಕು ಫಾರ್ಮರಿಗೆ. ಈಗ ಆ ಫಾರ್ಮರ್ ಇದಕ್ಕೆ ಯಾಕೆ 1 ರೂಪಾಯಿ ಹೆಚ್ಚಿಗೆ ಕೊಟ್ಟಾನಂತಂದು ಅವಾಗ ಗುರುತಾಗ್ತದೆ. ಅವಾಗ ಕ್ವಾಲಿಟಿ ಕಾನ್ಶಿಯಸ್ ಆಗ್ತಾನೆ. ನೋಡಿ ವೀಕ್ಷಕರೇ, ಇಲ್ಲೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಇವ್ರದ್ದೇ ಫ್ಯಾಕ್ಟ್ರಿ ಇದೆ, ಇವ್ರ ಫ್ಯಾಕ್ಟ್ರಿಲೇ ಇದು ರೆಡಿ ಆಗುತ್ತೆ. ಆಮೇಲೆ ಇವರು ಯಾವುದೋ ಅಲ್ತು ಪಲ್ತು ಕ್ವಾಲಿಟಿಯನ್ನು ಹಾಕಿ ಏನೂ ಮಾಡೋದಿಲ್ಲ, ಬೆಸ್ಟ್ ಕ್ವಾಲಿಟಿಲಿ ಕೊಡ್ತಾರೆ. ನಿಮಗೆ ಇಂತಿಷ್ಟು ವರ್ಷ ಇದನ್ನ ಯೂಸ್ ಮಾಡ್ಬೋದು ಅನ್ನೋದನ್ನು ಕೆಲವೊಂದು ಮೆಟೀರಿಯಲ್ಗಳಿಗೆ ನೀವು ಹೇಳಿದ್ದೀವಿ. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ಎಷ್ಟು ಜನ ಬಂದು ಇಲ್ಲಿ ವಿಸಿಟ್ ಮಾಡಿ ಇದನ್ನು ತಗೊಂತಾರೆ ಅಂತ ಹೇಳಿದ್ರೆ, ಕೆಲವರು ಒಂದ್ಸಲ ತಗೊಂಡವ್ರು ಕಂಟಿನ್ಯೂ ಇವ್ರಿಗೆ ಕಸ್ಟಮರ್ ಆಗಿಬಿಟ್ಟಿದ್ದಾರೆ, ಆ ರೀತಿ ಇದ್ದಾರೆ. ಸೊ ಹಾಗಾಗಿ ಇವರ ಪರಿಚಯವನ್ನು ನಾನು ಮಾಡಿದ್ದೀನಿ. ನಿಮಗೆ 3-4 ವೇರಿಯಂಟಲ್ಲಿ ನೀವು ಬುಕ್ ಮಾಡ್ಬೋದು. ಒಂದು ಆ್ಯಪ್ ಮುಖಾಂತರನು ಬುಕ್ ಮಾಡ್ಬೋದು. ಅಳಗುಂಡಗಿ ಅಂತ ಹೇಳ್ಬಿಟ್ಟು ನಾವು ಗೂಗಲ್ ಸರ್ಚ್ ಮಾಡಿದ್ರೆ ಎಲ್ಲದೂ ಬರುತ್ತೆ, ವೆಬ್ಸೈಟ್ ಬರುತ್ತೆ. ಕಾಲ್ಸ್ ಅಲ್ಲಿ ಕನೆಕ್ಟ್ ಆಗಿಯೂ ಬುಕ್ ಮಾಡ್ಬೋದು, ಇಲ್ಲ ವಾಟ್ಸಪ್ ಚಾಟ್ ಅಲ್ಲೂ ಬುಕ್ ಮಾಡ್ಬೋದು. ಈ ತರ 3-4 ವಿಧದಲ್ಲಿ ನೀವು ಬುಕ್ ಮಾಡೋದಕ್ಕೆ ಅವಕಾಶ ಇದೆ. ಕೇವಲ ಇದು ಮಾತ್ರ ಅಲ್ಲ, 1,000ಕ್ಕೂ ಅಧಿಕ ಮೆಟೀರಿಯಲ್ಸ್ ಗಳಿದೆ ಅಲ್ವಾ ಸರ್? ಅದಾವ ಸರ್. ಎಸ್, ನಾನು ಆಪ್ ಡೌನ್ಲೋಡ್ ಮಾಡಿದ್ರೆ ಎಲ್ಲಾ ಐಟಮು ಬಂದ್ಬಿಡ್ತದೆ. ಎಲ್ಲ ಐಟಮು ಬಂದ್ಬಿಡುತ್ತೆ, ಪ್ರತಿಯೊಂದು ಐಟಮ್ ಬರ್ತೈತೆ ನಮ್ಮ ಆಪ್ ನಲ್ಲಿ. ಒಂದು ಮೆಸೇಜ್ ಮಾಡಿದ್ರೆ ಇವ್ರ ಟೀಮೇ ನಿಮ್ ಜೊತೆ ಕನೆಕ್ಟ್ ಆಗುತ್ತೆ. ಸೊ ಎನಿ ಟೈಮ್ ಹೆಲ್ಪ್ ಅನ್ನ ತಗೋಬಹುದು. ಈಗ ಫಾರ್ಮರ್ ಮನೇಲಿ ಕುತ್ಕೊಂಡು ನಮ್ಮ ಕಡೆ ಒಂದೊಂದು ಕುಡುಗೋಲು ಸದ್ಯಕ್ಕೆ ಅವ್ರಿಗೆ ಬೇಕಿತ್ತಂದ್ರೆ ಆಪ್ ನಲ್ಲಿ ತರಿಸ್ಕೊಂತಾರೆ ಅಲ್ವಾ? ಯಾಕಂದ್ರೆ ನಮ್ ಕಡೆ ಸಿಗುವಂತ ಈಗ ಹೊರಗಡೆ ಸಿಗುವಂತ 50, 60, 70 ಅಥವಾ 100 ರೂಪಾಯಿ ಕುಡುಗೋಲು ನಮ್ ಕಡೆ 130 ರೂಪಾಯಿ ಐತಿ ಅಂತ 30% ಹೆಚ್ಚು ಐತಿ ಅಂದ್ರೂ ಕೂಡ there is lot of difference there. ಭಾಳ ಡಿಫ್ರೆನ್ಸ್ ಐತ್ರಿ. ಹಂಗಾಗಿ ಫಾರ್ಮರ್ ನೋಡ್ರಿ, ಡೇ ಟು ಡೇ ಫಾರ್ಮರ್ಗ ಅಡ್ವಾನ್ಸ್ ಆಗಾಕತ್ತಾರ. ಫಾರ್ಮರ್ಗ ಕೈಯಾಗ ಹಿಡಿಯುವಂತ ಪ್ರತಿಯೊಂದು ಪ್ರಾಡಕ್ಟ್ಸು ಒಳ್ಳೆ ಟೆಕ್ನಾಲಜಿ ಐಟಮ್ ಬೇಕು, ನೋಡ್ಲಿಕ್ಕೆ ಚಂದ ಇರ್ಬೇಕು. ಸೊ ಇವೆಲ್ಲ ಏನೈತಿ ಸರ್, ಈಗ ನೋಡ್ಲಿಕ್ಕೆ ಚಂದ ಅನ್ನೋ ಐಟಮ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಾವೆಷ್ಟು ಚಂದ ಇವು ಏನು ನಮ್ಮ ಅಂಗಡಿ, ನಮ್ಮ ಮನೆ, ನಾವಿರುವಂತ ಗಾಡಿ, ಹಾಕೊಳ್ಳುವಂತ ಬಟ್ಟೆ, ಮಾಡುವಂತ ಕೆಲಸದಲ್ಲಿ ಎಲ್ಲ ಚೆನ್ನಾಗಿ ಐಟಮ್ ನೋಡ್ಲಿಕ್ಕೆ ಚಂದ ಐಟಮ್ ಕಂಡ್ರೆ ಕೆಲಸ ಮಾಡ್ಲಿಕ್ಕೆ ಖುಷಿ ಆಗ್ತದೆ. ಸೊ ಅದಕ್ಕೆ ಇವನ್ 1 ಪೀಸು ಹೋಯ್ತಾರ ಕೊಡ್ಲಿ, ನಮ್ ಕಡೆ ಬೇಕಾದಂತ ಕೊಡ್ಲಿ ಅದಾವ ಅಂತ ಸಣ್ಣ ಐಟಮ್ಸ್ ಭಾಳ ಅದಾವ ಸರ್. ಈ ಬೆಂಡಿಕಾಯಿ ಕಟ್ ಮಾಡ್ಲಿಕ್ಕೆ ಅದೊಂದು ಬೇರೆ ಬಂದಿದೆ. ಹೌದು, ಅಲ್ಲ ನನಗೆ ನೆಕ್ಸ್ಟ್ ಅದ್ರ ಬಗ್ಗೆನೇ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತೀನಿ. ಸಣ್ಣ ಐಟಮ್ಗಳು ನಮ್ಗೆ ಅನ್ಸ್ಬೋದು, ಇದೇನು ಇಷ್ಟು ಚಿಕ್ಕದಿದೆ, ಇದಕ್ಕೇನು 10 ರೂಪಾಯಿ ಇದೆ, 20 ರೂಪಾಯಿ ಇದೆ ಅಂತ ಅನ್ಸ್ಬೋದು. ಆದ್ರೆ
ಅದೇ ಐಟಮ್ಗಳು ತುಂಬಾ ಜನಕ್ಕೆ ಬೇಕಾಗುತ್ತೆ. ಬಹಳ ಪವರ್ಫುಲ್ ಟೂಲ್ಸ್ ಅವೆಲ್ಲ ಅವರಿಗೆ ಫಾರ್ಮರ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಿಮ್ಮ ಮುಖಾಂತರ ತೋರಿಸೋ ಪ್ರಯತ್ನ ಖಂಡಿತ ಮಾಡ್ತೀನಿ. ಇದು ಈ ಹೊತ್ತಿನ ವಿಶೇಷ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಒಂದ್ಸಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ. ಇವರ ಕಂಪನಿಯ ಕಂಪ್ಲೀಟ್ ಡೀಟೇಲ್ಸ್ ಅದರಲ್ಲಿ ಇರುತ್ತೆ ಅಂತ ನಾನು ಕೂಡ ಅಂದ್ಕೊಂತೀನಿ. ನಿಮಗೆ ಡಿಸ್ಪ್ಲೇ ಅಲ್ಲಿ ಕಾಣಿಸ್ತಿರುವಂತಹ ನಂಬರ್ ಅನ್ನ ಈ ಕೂಡಲೇ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ. ನಿಮಗೆ ಅದು ಫ್ಯೂಚರಲ್ಲೂ ಕೂಡ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.